ಒಂದು 10-15 ವರ್ಷದಿಂದ ನಮ್ಮ ತಂಗಿ ಮಗಳ ಮನೆಗಿದ್ದ ಅಷ್ಟೇ. ಅವನು ಆಟ ಹೊಡ್ಕೊಂಡು ಇಸ್ಪೀಟ್ ಆಡ್ಕೊಂಡೇ ಇದ್ದ ಅಷ್ಟೇ ಗೊತ್ತು ಸರ್. ನಮಗೆ ಇನ್ನೇನು ಗೊತ್ತಿಲ್ಲ. ನಾವು ಇರಲಿಲ್ಲ ಸರ್. ನಾವು ಇನ್ನು ನಾನು ಅದೇ ಈಗ ಬಂದಿರೋದು. ಅವರು ಸಿಕ್ಕೇ ಇಲ್ಲ ನನಗೆ, ಇವರಿಗೂ ಸಿಕ್ಕಿಲ್ಲ. ಇವ್ರು ರಾಗಿ ಗುಡ್ದಾಗಿರೋದು ಅಲ್ಲ, ಬೊಮ್ಮನಕಟ್ಟೆಯಲ್ಲಿ. ನಾವು ಸಿಗೇಟಿಲಿರೋದು. ಅವಾಗ ಯಾವಾಗಾರ ಒಂದೊಂದು ಸಲ ನಮಗೆ ಕರಿಯೋನು ಕಳ್ಸೋನು ನೋಡ್ಕೊಳ್ಳೋಣ ಅಷ್ಟೇ ಸರ್. ನಮಗೆ ಗೊತ್ತು. ನಾನು ಅಷ್ಟೇ ಮೊನ್ನೆಗೆ ಒಂದು 2 ತಿಂಗಳಿಂದ ಹೋಗಿ ಮಾತಾಡ್ಸ್ಕೊಂಬಂದಿದ್ದೆ ಸರ್. ಬೆಂಗಳೂರಿಗೆ ಹೋಗಿದ್ದೆ, ಬಂದೆ ಕಣತ್ತೆ ಬಾ ಮನೆಗೆ ಅಂತ ಕರೆದ. ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಮಟನ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗುತ್ತೆ ಅಂದ. ಇದ್ದು ಊಟ ಮಾಡ್ಕೊಂಡು ಬಂದೆ. ಅದ್ರ ಮೇಲೆ ನಾನು ಸಿಕ್ಕೇ ಇಲ್ಲ ಸರ್. ನಾನು ಹೋದ ತಿಂಗಳೆಲ್ಲ ಈ ಕಾಶಿಗೆ ಹೋಗಿದ್ವು. ಅವ್ನು ನಮಗೆ ಸಿಕ್ಕೇ ಇಲ್ಲ. ಅವನು ಮಾತಾಡ್ಸಿಲ್ಲ, ನಾವು ಮಾತಾಡ್ಸಿಲ್ಲ. ಯಾಕೋ ಮಾತಾಡ್ಸಿಲ್ಲ ಅಂತ ನಾವು ಸುಮ್ಮನಾದ್ವು ಸರ್. ಅವನು ಏನದು ಅಂತಲೇ ಗೊತ್ತಿಲ್ಲ. ಈಗ ಗೊತ್ತಾಗಿದ್ದು ಕೂಡಲೇ. ಈಗ ಫೋನ್ ಮಾಡಿರು, ಇವಳೇ ನಮ್ಮ ತಂಗಿನೇ ಫೋನ್ ಮಾಡಿರು. ಹಿಂಗೆ ಹೊಡೆದಾಕಿದ್ದಾರೆ ಅಂತ ಕಣೆ ನರಸಿಂಹಣ್ಣವ್ರಿಗೆ, ಬಾರೆ ಅಂತ ಹೇಳಿರಿ. ಇದೇ ಬಸ್ಸಿಂದ ಈಗ ಇಳಿದು ಹಿಂಗೆ ಬಂದಿದ್ದೀನಿ ನೋಡ್ರಿ ಸರ್. ನಾವು ಒಂದು 5 ಜನ ಕೂಡ್ಲಿಗೆ ಹೋಗಿದ್ವು, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಅದೇನೂ ಗೊತ್ತಿಲ್ಲ. ಇವಳಿಗೂ ಕರೆದ್ವು ಹಂಗಾರು. ಇವಳು ಬರಲ್ಲ, ನಾನು ಪೂಜೆ ಮಾಡಿ ಈಗ ಸಾಕಾಗಿತ್ತೆ, ನೀವು ಹೋಗಿ ಬಾ ಅಂತ ಹೇಳಿರು. ಅಷ್ಟೇ ಸರ್. ನಂಗೆ ಗೊತ್ತಿಲ್ಲ, ಇನ್ನೇನು ಗೊತ್ತಿಲ್ಲ. ನಮ್ಮ ಮಗನೂ ಕೆಲ್ಸಕ್ಕೆ ಹೋಗಿದ್ದ, ಅವನಿಗೂ ಫೋನ್ ಮಾಡಿರುತ್ತೆ. ಅವನು ಈಗ ಬಂದಿದ್ದ. ಯಾರಿಗೂ ಏನೂ ಗೊತ್ತಿಲ್ಲ ಇದು. ಅವ್ನು ಇತ್ತಿತ್ಲಾಗ ಯಾಕೋ ಯಾರ ಹತ್ರನೂ ಮಾತು ಆಡಿಲ್ಲ ಈಗ ಒಂದು 2 ತಿಂಗಳಿಂದ. ನನಗೆ ಕರೆದು ಅವ್ರ ಮನೆಗೆ ಮಾತಾಡ್ಸಿ ಕಳಿಸಿದ್ದು ಅಷ್ಟೇ ಲಾಸ್ಟ್ ನೋಡ್ರಿ. ಅದ್ರ ಮೇಲೆ ಅವ್ನು ನಮಗೆ ಸಿಕ್ಕೂ ಇಲ್ಲ, ಮಾತಾಡ್ಸಿಲ್ಲ. ನನ್ನ ಹೆಸರು ರಾಧಮ್ಮ ಅಂತ. ಅವ್ರ ಮನೆಗಿರೋದು ನಮ್ಮ ಮಗಳೇ ಇರೋದು ಅವ್ರ ಮನೆಗೆ, ನರಸಿಂಹನ ಹತ್ರ. ಏನು ನಮಗೇನು ಹೇಳಿಲ್ಲ. 12 ಗಂಟೆಗೆ ಫೋನ್ ಮಾಡ್ದೆ, ಅತ್ತೆ ಭಾನುವಾರ ಕರ್ಕೊಂಡು ಹೋಗ್ತೀನಿ ಬಾರತ್ತೆ ಮನೆಗೆ ಅಂತ ಹೇಳ್ದೆ. ನಾನು ಏನಕ್ಕೋ ಬರಲ್ಲ ಕಣೋ ಅಂತ ಹೇಳಿದೆ. ಇಲ್ಲ ಬಾರತ್ತೆ, ನೀನು ಭಾನುವಾರ ಬರಬೇಕು, ಶಾಲೆ ಎಲ್ಲ ರಜೆ ಇರ್ತವೆ, ಮಕ್ಳಿಗೆ ಕರ್ಕೊಂಡು ನಿಮ್ಮ ಮನೆಗೆ ಬಾರತ್ತೆ ಅಂತ ಹೇಳ್ದೆ ಅಷ್ಟೇ. ನಾ ಬರಲ್ಲ ಹೋಗೋ ನಿಮ್ಮ ಮನೆಗೆ ಅಂದೆ. ಬರಬೇಕತ್ತೆ, ಬೇಡ ಬರಲ್ಲ ಅನ್ಬೇಡ, ಬರಲೇಬೇಕು ಅಂದ. ಸರಿ ತಗೊಳಪ್ಪ ಅಂತ ಹೇಳಿದೆ ಅಷ್ಟೇ. 12 ಗಂಟೆಗೆ ಮಾತಾಡ್ದೆ ನನ್ನ ಹತ್ರ ಮನೆಯಿಂದ ಫೋನಲ್ಲಿ, ಅಷ್ಟೇ ಲಾಸ್ಟು. ಇವಾಗ ನೋಡಿದರೆ 4:45ಗೆ ನನ್ನ ಮಗಳು ಫೋನ್ ಮಾಡಿದ್ಲು. ಅಮ್ಮ ನನಗೆ ಜ್ಞಾನ ಇಲ್ಲ, ಕೆಳಗೆ ಬಿದ್ದುಬಿಟ್ಟಿನಿ, ಯಾರೋ ಫೋನ್ ಮಾಡಿದ್ರು, ನರಸಿಂಹಗೆ ಹೊಡೆದಾಕ್ಬಿಟ್ಟಾರಂತೆ, ಸತ್ತೋಗಿದ್ದಾನಂತೆ, ನನಗೆ ಮಾತಾಡೋಕ್ಕೆ ಬಾಯಿಲ್ಲ, ನೀನು ಬಾರಮ್ಮ ನನ್ನ ಮೊಮ್ಮಕ್ಳು ಹೇಳಿದ್ರು. ಅಮ್ಮ ಜ್ಞಾನ ತಪ್ಪಿ ಬಿದ್ದುಬಿಟ್ಟಿದ್ದೆ ಅಮ್ಮ, ನೀನು ಬೇಗ ಬಾರಮ್ಮ, ಅಮ್ಮಗೆ ಹಿಡಿಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಾಗೆ, ಬೇಗ ಬಾ ಅಂತ ನನ್ನ ಮೊಮ್ಮಗ ಫೋನ್ ಮಾಡ್ದೆ. ಆಮೇಲೆ ಸರಿಯಪ್ಪ, ಬೊಮ್ಮನಕಟ್ಟೆಯಿಂದ ಬರೋಕ್ಕೆ 1 ಗಂಟೆ ಆಗತ್ತೆ, ಬರ್ತೀನಿ ತಡಿಯಪ್ಪ, ಯಾವಾದರೂ ಆಟೋ ಗೀಟೋ ನೋಡ್ಕೊಂಡು ಬರ್ತೀನಿ, ಬಸ್ಸಾದರೂ ನೋಡ್ಕೊಂಡು ಬರ್ತೀನಿ ಅಂದೆ. ನೀನು ಫಸ್ಟ್ ಬಾರಮ್ಮ ಇಲ್ಲ ಅಮ್ಮ ಹೆಂಗೆಂಗೋ ಆಗ್ತೈತೆ ಬಾರಮ್ಮ ಅಂದ. ಆಯ್ತಪ್ಪ ಬರ್ತೀನಿ ತಡಿ ಅಂತೇಳಿ ಈಗ ಬಂದೆ ಸರ್. ನಾನು ಅಷ್ಟೇ ಗೊತ್ತು, ನನಗೆ ಏನೂ ಗೊತ್ತಿಲ್ಲ. ಅವನು ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಇದ್ದ ಸರ್, ಆಟ ಮಾಡ್ಕೊಂಡಿದ್ದ. ಅವ್ರ ತಮ್ಮನೂ ಇದ್ದಾನೆ, ಅವನು ಇದ್ದಾನೆ, ಆಟೋ ಓಡಿಸ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡಿದ್ರು. ಸ್ವಲ್ಪ ಇಸ್ಪೀಟ್ ಆಡೋನು ಅಷ್ಟೇ, ಇನ್ನೇನು ನಮಗೆ ಅವ್ರದ್ದೇನೂ ಗೊತ್ತಿಲ್ಲ. ಅವನಿಗೆ ಈ ಥರ ಆಗೈತೆ ಅಂದಾಗಲೇ ನನಗೆ ಗೊತ್ತಾಗಿದ್ದು, ಇನ್ಯಾವುದೂ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಮಾರ್ಕೆಟಲ್ಲಿ ಆಗಿತ್ತಂತೆ ಅಂತ ಹೇಳಿದ್ರು. ಹಾಂ, ನನಗೆ ಅಷ್ಟೇ ಗೊತ್ತು. ಆಮೇಲೆ ನನ್ನ ಮಗಳು ಮಾತಾಡೋಕೆ ಜ್ಞಾನ ಇಲ್ಲ, ಜ್ಞಾನ ತಪ್ಪಿದ್ದಾಳೆ, ಯಾರ ಹತ್ರ ಅಂತ ಮಾತಾಡಲಿ. ಸರಿ ಎಲ್ಲಿದ್ದಾರೆ ಅಂತನಾರ ಹೇಳ್ರಿ ಅಂತ ನಮ್ಮ ಅಕ್ಕನ ಮಗನಿಗೆ ಕೇಳಿದೆ. ಆಗ ಚಿಕ್ಕಮ್ಮ ದೊಡ್ಡ ಆಸ್ಪತ್ರೆಗೆ ಹೋಯ್ದ್ರಂತೆ, ಇಲ್ಲಿ ಕೊಲೆ ಆಗಿತ್ತಂತೆ, ದೊಡ್ಡ ಆಸ್ಪತ್ರೆಗೆ ಹೋಯ್ದಿದ್ದಾರೆ, ಸೀದಾ ಅಲ್ಲಿಗೆ ಬಾ, ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಂದ. ಆಮೇಲೆ ನಾನು ಬಸ್ಸಿಂದ ಇಲ್ಲಿಗೆ ಬಂದೆ. ಅವ್ರು ಸಿಗೇಟಿಯಿಂದ ಬಂದರೆ ನಾನು ಬೊಮ್ಮನಕಟ್ಟೆಯಿಂದ ಬಂದೆ. ಈಗ ಅಲ್ಲಿ ಹುಡುಕಿದ್ವಿ, ಅಲ್ಲಿ ಆಸ್ಪತ್ರೆ ಇದರಲ್ಲಿ ಇಲ್ಲ, ಸ್ಟೇಷನಲ್ಲಿ. ಇಲ್ಲಿ ಎಲ್ಲಾದರೂ ಹೋಗೋಣ ಬಾ ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಇದೇ ಬಂದು ನಿಂತ್ಕೊಂಡಿದ್ದೀವಿ ಸರ್. ನಾವು ಏನಂತ ದ್ವೇಷ ಮಾಡಿದ್ನೋ ನಮಗಂತೂ ಗೊತ್ತಿಲ್ಲ ಸರ್. ಅವನಿಗೆ ಯಾಕೆ ಹೊಡೆದಾಕ್ತರು ಏನು ಎಂಥದ್ದು ನಮಗೆ ಗೊತ್ತಿಲ್ಲ. ತುಂಬ ಬೇಜಾರಾಗ್ತೈತೆ ಸರ್, ನಮಗೆ ಕೇಳೋಕ್ಕಿಂತ ಬೇಜಾರಾಗ್ತೈತೆ. ನನ್ನ ಮಗಳು ಇನ್ನು ಹೆಂಗಾಗಿರ್ಬೋದು, ಮುಖ ನೋಡೋಣ ಅಂದ್ರೂ ಬಿಡ್ತಾಯಿಲ್ಲ. ಹಾಂ, ಯಾರಿಗೆ? ಹಾಂ, ಆಗ್ಬೇಕು ಸರ್. ಅವ್ರಿಗೆ ಸುಮ್ಮನೆ ಹೊಡೆದಾಕ್ಯಾರ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಮಕ್ಕಳು ಅನಾಥ ಮಾಡೋದ್ನಲ್ಲ, ನಾನು ಸಾಕ್ತೀನಿ, ನಾನು ಮಾಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಈಗ 15 ವರ್ಷ ಆಯ್ತು. ಮಕ್ಳಿಗೆ ಓದಿಸ್ಕೊಂಡು ಬರ್ಸ್ಕೊಂಡಿದ್ದಾನೆ. ಈಗ ಮಕ್ಕಳಿಗೆ ದೊಡ್ಡಕ್ಕಾದ್ಮೇಲೆ ಈಗ ಸತ್ತೋಗ್ಯಾನೆ ಅಂದರೆ ಅವ್ರ ಜೀವನ ಯಾರು ರೂಪಿಸ್ಬೇಕು? ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್, ಸರಿಯಾದ ಶಿಕ್ಷೆ ಕೊಡ್ರಿ ಅವ್ರಿಗೆ. ನಿಮ್ಮ ಹೆಸರಮ್ಮ? ಲಕ್ಷ್ಮಮ್ಮ.